ಇದ್ದೀನಿ. ನೀವೆಲ್ಲರೂ ಕೂಡ ನಿಮ್ಮ ಮನೆ, ಬೀದಿ, ಮನಸ್ಸು ಎಲ್ಲದನ್ನ ಸ್ವಚ್ಛಗೊಳಿಸ್ಕೋಬೇಕು. ಕೇಳ್ರಪ್ಪ ಕೇಳಿ, ಕೇಳ್ರಣ್ಣ ಕೇಳಿ, ಕೇಳ್ರಪ್ಪ ಕೇಳಿ, ಕೇಳ್ರಣ್ಣ ಕೇಳಿ. ಬನ್ನಿ ಅಕ್ಕ, ಬನ್ನಿ ಅಮ್ಮ, ಬನ್ನಿ ಅಣ್ಣ, ಎಲ್ಲ ನಿಮ್ಮ ಬೀದಿಗಳನ್ನ ಗುಡಿಸಿ ಕ್ಲೀನ್ ಮಾಡಿ ಸ್ವಚ್ಛಗೊಳಿಸಿ. ಬನ್ನಿ ಬನ್ನಿ ಬನ್ನಿ. ಇವತ್ತು ಭಾರತ ಸರ್ಕಾರದಿಂದ ಸ್ವಚ್ಛತಾ ಆಂದೋಲನಕ್ಕಾಗಿ ಹಳ್ಳಿ ಹಳ್ಳಿಗೂ ಹೋಗಿ ಅರಿವು ಮೂಡಿಸುವಂತ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಅದಕ್ಕೆ ಯಾರೋ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಬಂದು ಡಂಗೂರ ಸಾಡ್ತಿದ್ದಾರೆ. ಅದು ಅಲ್ಲದೆ ಇವತ್ತು ಗಾಂಧಿ ಜಯಂತಿ ಬೇರೆ ಇದೆ. ಹೌದು, ಬನ್ನಿ ಬನ್ನಿ ಎಲ್ಲ ಸ್ವಚ್ಛತೆ ಮಾಡೋಣ. ನಮಸ್ಕಾರ ಸ್ವಾಮಿ. ನಮಸ್ಕಾರ ನಮಸ್ಕಾರ. ಏನಮ್ಮ ಐವರ ಕಂಡಪುರದ ಮುಖ್ಯ ರಸ್ತೆ ಎಲ್ಲಾ ಮನೆ ಹೆಣ್ಮಕ್ಳು ಸೇರ್ಕೊಂಡ್ಬಿಟ್ಟಿದ್ದೀರಾ? ಏನ್ ವಿಶೇಷ? ಅದಾ ಸ್ವಾಮಿ, ಇವತ್ತು ಗಾಂಧಿ ಜಯಂತಿ ಬೇರೆ ಇತ್ತಲ್ವಾ, ಅದಕ್ಕೆ ನಮ್ ಬೀದಿಗಳನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀವಿ. ಎಂತ ಆದರ್ಶ ನಾರಿಯರಪ್ಪ ನಿಮ್ಮಂತ ಹೆಣ್ಮಕ್ಳು. ಪ್ರತಿ ಮನೆಗೂ ಒಬ್ಬೊಬ್ಬರಿದ್ರೆ ಸಾಕು. ದೇಶದ ಕಡೆ ಯಾವ ಕಡೆನೂ ಕಸ ಇರಲ್ಲ, ದೇಶ ಸ್ವಚ್ಛವಾಗಿರುತ್ತಲ್ರಮ್ಮ. ನಿಮಗೆಲ್ಲ ನಾನು ಶರಣಾರ್ಥಿ ಹೇಳ್ತೀನಿ ರಮ್ಮ. ಓಹೋ, ಒಳ್ಳೆ ಕಾರ್ಯಕ್ರಮ. ಇವತ್ತು ಗಾಂಧಿ ಜಯಂತಿಯವರ ಪುಣ್ಯ ದಿನ ಕಣ್ರಮ್ಮ. ನಿಜವಾಗ್ಲೂ ಹೆಮ್ಮೆ ಅನಿಸುತ್ತೆ. ನಾನು ನಿಮ್ಮೂರಿಗೆ ಆಕಸ್ಮಿಕವಾಗಿ ಬಂದೆ. ನೀವು ಮಾಡ್ತಾ ಇರೋ ಕೆಲಸ ನೋಡಿ ನನಗೆ ಆಶ್ಚರ್ಯ ಆಯಿತು. ಈಗ ಇವತ್ತು ಗಾಂಧಿ ನೋಡಿ ಮಹಾತ್ಮರು ಅವರಲ್ಲಿ ಇದ್ದಾರೆ, ಅವರ ಸ್ಮರಣೆ ಮಾಡೋಣ. ಅರುಣ ದಾರಿಯಲ್ಲಿ ಅರುಣ ಬಿಂಬ ಛಾಯೆಯಲ್ಲಿ, ಅರುಣ ದಾರಿಯಲ್ಲಿ ಅರುಣ ಬಿಂಬ ಛಾಯೆಯಲ್ಲಿ ಮೂಡಿ ಬಂದವೋ ನಮ್ಮ ಶಾಂತಿ ದೂತನೇ, ಸ್ವೀಕರಿಸೋ ಇದೋ ನಮ್ಮ ಪ್ರೀತಿ ವಂದನೆ. ಅರುಣ ದಾರಿಯಲ್ಲಿ ಅರುಣ ಬಿಂಬ ಛಾಯೆಯಲ್ಲಿ, ಅರುಣ ದಾರಿಯಲ್ಲಿ ಅರುಣ ಬಿಂಬ ಛಾಯೆಯಲ್ಲಿ ಮೂಡಿ ಬಂದವೋ ನಮ್ಮ ಶಾಂತಿ ದೂತನೇ, ಸ್ವೀಕರಿಸೋ ಇದೋ ನಮ್ಮ ಪ್ರೀತಿ ವಂದನೆ. ಅಳಿಯಿಲ್ಲದೆ ಬಂಡಿಯೊಂದು ಮುಂದೆ ಸಾಗದು, ತ್ಯಾಗವಿಲ್ಲದೆ ದೇಶೋದ್ಧಾರ ಆಗಲಾರದು. ಅಳಿಯಿಲ್ಲದೆ ಬಂಡಿಯೊಂದು ಮುಂದೆ ಸಾಗದು, ತ್ಯಾಗವಿಲ್ಲದೆ ದೇಶೋದ್ಧಾರ ಆಗಲಾರದು. ಪ್ರಾಣ ಕೊಟ್ಟ ದೇವನು ನಮ್ಮ ಗಾಂಧಿ ತಾತನು, ಪ್ರಾಣ ಕೊಟ್ಟ ದೇವನು ನಮ್ಮ ಗಾಂಧಿ ತಾತನು. ಭರತ ಮಾತೆ ಜನ್ಮ ಕೊಟ್ಟ ಪುಣ್ಯ ಪುರುಷನು, ಭರತ ಮಾತೆ ಜನ್ಮ ಕೊಟ್ಟ ಪುಣ್ಯ ಪುರುಷನು. ಅರುಣ ದಾರಿಯಲ್ಲಿ ಅರುಣ ಬಿಂಬ ಛಾಯೆಯಲ್ಲಿ, ಅರುಣ ದಾರಿಯಲ್ಲಿ ಅರುಣ ಬಿಂಬ ಛಾಯೆಯಲ್ಲಿ ಮೂಡಿ ಬಂದವೋ ನಮ್ಮ ಶಾಂತಿ ದೂತನೇ, ಸ್ವೀಕರಿಸೋ ಇದು ನಮ್ಮ ಪ್ರೀತಿ ವಂದನೆ. ಏನಪ್ಪ ಮಾಡ್ತಿದೀಯ ನೀನು? ನಾವೆಲ್ಲ ಈ ಕಸ ಗುಡಿಸ್ತಿದೀವಿ, ನೀನ್ ನೋಡಿದ್ರೆ ಉಗುಳುತ್ತಿದ್ಯಲ್ಲ. ನೋಡ್ರಮ್ಮ, ನಾವೆಲ್ಲ ಇವಾಗ ತಾನೇ ಕಸ ಗುಡಿಸ್ತಿದ್ರೆ ಇವನು ಬಂದ್ಬಿಟ್ಟು ಎಲ್ಲ ಗಲೀಜ್ ಮಾಡ್ತವ್ನೆ, ಉಗುಳುತ್ತವ್ನೆ. ಯಾಕಪ್ಪ? ಏನಪ್ಪ? ಯಾವೂರಪ್ಪ ನಿಂದು? ಪಕ್ಕದವರು. ಯಾಕಪ್ಪ ಇಲ್ಲಿ ಹೆಣ್ಮಕ್ಳು ಏನು ಮಾಡ್ತಾ ಇದ್ದಾರೆ ನೋಡು, ಮನೆ ಕೆಲಸ ಎಲ್ಲ ಬಿಟ್ಟು ಮನೆ ಮನಸ್ಸು ಎಲ್ಲ ಶುದ್ಧ ಮಾಡಿಕೊಂಡು ಬೀದಿನೆಲ್ಲ ಶುದ್ಧ ಮಾಡ್ತಾ ಇದ್ದಾರೆ. ನೀ ಏನು ಮಾಡೋದು ನಮ್ಮ ಇವನು? ಸರಿ, ಅಲ್ಲ ನಾವೆಲ್ಲ ಕ್ಲೀನ್ ಮಾಡಿರುತ್ತವ, ಬಂದ್ಬಿಟ್ಟು ಉಗುಳುತ್ತವ್ರೆ. ಹೌದಾ? ಉಗುಳೋದು ಬಬ್ಬಲಿ. ಇವತ್ತು ಗಾಂಧಿ ಜಯಂತಿ ಕಣೆ ನೋಡಿ, ಅಂತ ಪುಣ್ಯಾತ್ಮರೆಲ್ಲ ಗಾಂಧಿನ ನೆನಪಿಸ್ಕೊಳ್ಳೋಕ್ಕೋಸ್ಕರ ಸಭೆ ಸೇರಿದ್ದಾರೆ ನೋಡಿ. ಏನಾಯಿತು ಗೊತ್ತಾ? ಗಾಂಧಿ ಜೀವನ, ಗಾಂಧಿ ಅಂದ ತಕ್ಷಣ ನಮ್ಗೆ ನೆನಪಾಗೋದೇ ಸ್ವಚ್ಛತೆ. ಯಾಕೆ ಅಂತ ಕೇಳ್ತೀಯ ನೀನು? ಇವತ್ತು ಸ್ವಚ್ಛ ಮಾಡಿರೋ ದಾರಿಯಲ್ಲಿ ಉಗುಳಿದೆಯಾ? ಏನಾಯಿತು ಅಂದರೆ, ಒಂದಿನ ಮಹಾತ್ಮ ಗಾಂಧಿ ದಕ್ಷಿಣ ಆಫ್ರಿಕಾದಲ್ಲಿ ರೈಲು ಪ್ರಯಾಣ ಮಾಡ್ತಾಯಿದ್ರು. ಕೇಳಿಸ್ಕೊತಾ ಇದೀಯಾ?
ಕೇಳಿಸ್ಕೊ. ರೈಲು ಪ್ರಯಾಣ ಮಾಡುವಂಥ ಸಂದರ್ಭದಲ್ಲಿ ಇವರು ಎದುರ ಸೀಟಿನಲ್ಲಿದ್ದಪ್ಪ ವೇಷಧಾರಿ ಒಬ್ಬ ಭಾಳ ಗಂಭೀರವಾಗಿ ಕುಳಿತಿದ್ದವನು ಉಗುಳ್ತಾ ಇದ್ದ ಪದೇ ಪದೇ. ಮೊದಲು ಸಾರಿ ಉಗುಳ್ದ ಗಾಂಧೀಜಿ ಅಲ್ಲೇ ಇದ್ದಂಥ ಪೇಪರ್ನಲ್ಲಿ ಒರೆಸಿ ಆಚೆಗೆ ಹಾಕಿದ್ರು. ಮತ್ತೆ 2ನೇ ಸಾರಿ ಉಗುಳ್ದ, ಮತ್ತೆ ಗಾಂಧೀಜಿ ಅದನ್ನು ಸ್ವಚ್ಛಗೊಳಿಸಿ ಆಚೆಗೆ ಎಸ್ತರು. 3ನೇ ಸಾರಿ ಉಗುಳ್ದ. ಅಷ್ಟೊತ್ತಿಗೆ ಗಾಂಧೀಜಿ ಅವರು ಇಳಿಯುವಂಥ ನಿಲ್ದಾಣ ಬಂದಿತ್ತು. ಅಲ್ಲಿ ಅವ್ರು ಇಳಿದ ತಕ್ಷಣ ಅವರನ್ನು ಸ್ವಾಗತ ಮಾಡೋದಕ್ಕೆ ಲಕ್ಷಾಂತರ ಜನ ನಿಂತಿದ್ರು. ಆವಾಗ ಅವನು ಉಗುಳ್ತಿದ್ದಾನೆ, ಅವನು ಗೊತ್ತಾಯಿತು ಇವ್ರು ಯಾರೋ ಪುಣ್ಯಾತ್ಮರು, ಮಹಾತ್ಮರು ಅಂತೇಳಿ. ನೋಡಿ, ಇವತ್ತು ದೇಶಕ್ಕೆ ಮಾತ್ರ ಅಲ್ಲ, ಜಗತ್ತಿಗೆ ಗಾಂಧಿ ಅನ್ನೋದು ಒಂದು ಒಳ್ಳೆ ಹೆಸರು. ನೀನು ನೋಡು, ಗಾಂಧಿ ಹುಟ್ಟಿದ ನಾಡಲ್ಲಿ ಹುಟ್ಟಿದೀಯಾ, ಈ ಹೆಣ್ಮಕ್ಳು ಮಾಡ್ತಾ ಇರೋ ಕೆಲಸಕ್ಕೆ ಗೌರವ ಕೊಡ್ದೇನೆ ಉಗುಳ್ತಾ ಇದೆಯಾ, ಮಾಡಿದ ತಪ್ಪಲ್ವಾ? ಕ್ಷಮೆ ಕೇಳೋ ಅಲ್ಲಿ ಸಭಿಕರಲ್ಲಿ ತಪ್ಪಾಯ್ತು, ಇನ್ನು ಮುಂದೆ ಮಾಡ್ತೀಯಾ? ಆಯ್ತರಮ್ಮ, ಇವ್ರು ಕ್ಷಮಿಸ್ಬಿಡಿ ತಾಯಿ ಅಂದಿರಾ, ಕ್ಷಮಿಸ್ಬಿಡಿ. ಆಯ್ತು, ಹೋಗಪ್ಪ, ಒಳ್ಳೇದಾಗುತ್ತೆ. ಮಾತಾಡ್ಕೊಂಡು ಆ ಕಡೆ ನೋಡಿ. ಏನಪ್ಪ ಏನ್ ಮಾಡ್ತಿದ್ಯಾ ನೀನು? ಏನಾಯ್ತು? ನಾವೆಲ್ಲ ಕ್ಲೀನ್ ಮಾಡ್ತಿದೀವಿ, ಹೆಂಗ್ ಗಲೀಜ್ ಮಾಡ್ತಿದಾರೆ. ಹೌದಾ? ಏನ್ರಮ್ಮ ಮತ್ತೇನ್ರಮ್ಮ ಇದಾರಮ್ಮ ಈ ಹುಡುಗ? ಏ ಪಾಪ, ಇಲ್ಲಿ ಯಾರೇ ನೀನು? ಯಾವ ಊರಪ್ಪ? ಏನಾಯ್ತು ನಿಂಗೆ? ಏನು ಮಾಡಿದ್ನಮ್ಮ ಇವನು? ಏನು ಮಾಡಿದ? ಸರ್ ನಾವು ಕ್ಲೀನ್ ಮಾಡ್ತಿದ್ರೆ ಯಾವಾಗ ಎಲ್ಲ ಗಲೀಜ್ ಮಾಡ್ತೀವಿ. ಏನಪ್ಪ ಅಂತ ಅರ್ಜೆಂಟ್ ಆದ್ರೆ ಏನಪ್ಪ, ನಿಮ್ಮೂರಲ್ಲಿ ಶೌಚಾಲಯ ಕಟ್ಟಿಲ್ವಾ? ಸ್ವಾಮಿಗಳೇ ಅಲ್ಲೇ ಇದೆ ನೋಡ್ರಿ. ನೋಡಪ್ಪ, ಅಲ್ಲೇ ಶೌಚಾಲಯ ಇದೆಯಲ್ಲೇ. ನೀನು ಸ್ಕೂಲ್ ಕಣೆ, ಅದು ಸರ್ಕಾರಿ ಸ್ಕೂಲು. ಅಲ್ಲಿ ಹೋಗ್ಬಿಟ್ಟು ಮೂತ್ರ ವಿಸರ್ಜನೆ ಮಾಡ್ತಾರೇನೆ. ಸರ್ಕಾರಿ ಆಸ್ತಿನ ಕಾಯ್ಕೊಂಡು ಬರೋದು ಗಾಂಧೀಜಿ ಹೇಳಿದ್ದಾರೆ, ದೇಶದ ಆಸ್ತಿ ರಕ್ಷಣೆ ನಮ್ಮೆಲ್ಲರ ಹೊಣೆ ಅಂತ ಹೇಳಿ. ನೋಡಿ, ಇವತ್ತು ಗಾಂಧಿ ಪುಣ್ಯ ದಿನ, ಜನ್ಮದಿನ. ಇವತ್ತು ಹೋಗ್ಬಿಟ್ಟು ನೀನು ಸರ್ಕಾರಿ ಕಾಲೇಜು ಸ್ಕೂಲ್ ಮೇಲೆ ಎಲ್ಲ ಕಾಂಪೌಂಡ್ ಮೇಲೆ ನೀನು ಮೂತ್ರ ಮಾಡ್ತಿಲ್ಲ, ಸರಿನಾ? ನೋಡು, ಅದಕ್ಕೆ ದೇಶದ ಪ್ರತಿಯೊಬ್ಬ ವ್ಯಕ್ತಿಗೂ ಸಂವಿಧಾನದಲ್ಲಿ ಒಂದು ಮೂಲಭೂತ ಕರ್ತವ್ಯವನ್ನು ನಿಗದಿ ಮಾಡಿದ್ದಾರೆ. ದೇಶದ ಆಸ್ತಿಯನ್ನು ರಕ್ಷಣೆ ಮಾಡೋದು, ಕಾಪಾಡೋದು ಪ್ರತಿಯೊಬ್ಬ ನಾಗರಿಕನ ಅಥವಾ ಪೌರನ ಮೂಲಭೂತ ಕರ್ತವ್ಯ ಆಗಿದೆ. ಹಾಗಾಗಿ ನೀನು ತಪ್ಪು ಮಾಡಿದೀಯಾ. ನೋಡಿ, ಎಲ್ಲ ಹೆಣ್ಮಕ್ಳದ್ದು ಕ್ಷಮೆ ಕೇಳಿ ಹೊಳ್ಳು. ಏನೇನ ಮಾಡ್ತಾ ಇದ್ದೀರಾ ಇಲ್ಲಿ? ಏನ್ ಮಾಡ್ತಿದ್ದೀರಾ ಇಲ್ಲಿ? ಏನಮ್ಮ ಇವು ಏಕವ ತಾಯಿಂದಿರ ನಿಮಗೆ? ಇಂಥ ಒಳ್ಳೆ ಕೆಲಸ ಮಾಡಕ್ಕೆ ಕೊಟ್ಟಿದ್ದು ಇಂಥ ಅಪಶಕನಗಳು. ಏನಪ್ಪ ಇದು ಕೈಲಿ ಚೆಂಬು? ಸಂಡಾಸ್ಗೆ ಹೋಗಿದ? ಸಂಡಾಸ್ಗೆ ಹೋಗೋ ಜಾಗನೇನಪ್ಪ ಇದು? ಊರು ಬೀದಿ ಕಣೆಯ. ನೋಡಿ, ಹೆಣ್ಮಕ್ಳು ಬೆಳಗ್ಗಿಂದ ಚರಂಡಿ, ಮನೆ ಬಾಗಿಲು, ರಸ್ತೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ನಿಮಗೆಲ್ಲ ಬೇರೆ ಜಾಗ ಸಿಗಲಿಲ್ವ? ಹೇಳು. ಸಿಗಲ್ಲ, ಬೇರೆ ಜಾಗ ಎಲ್ಲೂ ಹೋಗಬಾರ್ದು ನೀನು. ಯಾಕೆ ಅಂದರೆ ಭಾರತ ಸರ್ಕಾರ ಪ್ರತಿ ಮನೆಗೂ ಒಂದು ಮೂತ್ರಾಲಯನ, ಶೌಚಾಲಯನ ಉಚಿತವಾಗಿ ಕಟ್ಕೊಟ್ಟಿದೆ. ನೀನು ಮನೆ ಬಿಡೋಂಥ ಸಂದರ್ಭದಲ್ಲಿ ನಿನ್ನ ಕೆಲಸಗಳನ್ನೆಲ್ಲ ಮುಗಿಸಿ ಹೊರಗೆ ಬರಬೇಕು. ನೋಡು, ಯಾವುದೇ ಬೀದಿನಲ್ಲಿ ಯಾವುದೇ ಮನೆ ಮುಂದೆ ಉಗುಳೋದಾಗಲಿ, ಇದು ಮಾಡೋದಾಗಲಿ ಮತ್ತು ಇದು ಮಾಡೋದಾಗಲಿ ಮಾಡಬಾರ್ದು, ತಪ್ಪು. ನೋಡು, ಹೆಣ್ಮಕ್ಳು ನೋಡೆ ಮುಖ ನಾವು ಸರಿ ಬೆಳಗ್ಗೆಯಿಂದ ಇಷ್ಟು ಕಷ್ಟಪಡ್ತಾ ಇದ್ದಾರೆ. ನೋಡು, ಎಲ್ಲ ಬಾಡೋಗಿದ್ದಾವೆ. ನೋಡು, ಕ್ಷಮೆ ಕೇಳೋವ್ರನ್ನ. ನೋಡು, ಅಲ್ಲಿದೆ ನೋಡು. ಹಾಂ, ಅಲ್ಲಿಗೆ ಹೋಗಿ ನೀನು ಆ ಸೌಲಭ್ಯನ ಬಳಸ್ಕೋಬೇಕು. ಹೋಗೋ ಕಡೆ. ಏನಮ್ಮ ಮಾಡ್ತಿದ್ಯಾ ನೀನು? ನಾವು ಬೆಳಗ್ಗೆಯಿಂದ ಕ್ಲೀನ್ ಮಾಡ್ತಿದೀವಿ, ನೀನ್ ಬಂದ್ಬಿಟ್ಟು ಕಸಾಕ್ ಹೋಗ್ತಿದ್ಯಲ್ಲ, ಗೊತ್ತಾಗಲ್ವಾ? ನಾವು ಬೀದಿನೇ ಕಣಮ್ಮ. ನೋಡಮ್ಮ, ಬೀದಿನೆಲ್ಲ ನಾವು ಕ್ಲೀನ್ ಮಾಡ್ತಿದ್ವಿ ಬೆಳಗ್ಗೆಯಿಂದ. ಇವಳು ಬಂದ್ಬಿಟ್ಟು ಕಸಾಕ್ ಹೋಗ್ತಾವಳೆ. ಏನಕ್ಕ ನೀವು ಹಿಂಗ್ ಮಾಡ್ತೀರಾ? ನಾವೆಲ್ಲ ಕ್ಲೀನ್ ಮಾಡ್ತಿದ್ವಿ, ನೀವು ಒಂದ್ ಹೆಣ್ಣಾಗಿ ಈ ತರ ಮಾಡ್ಬೋದಾ? ನಾವು 5 ವರ್ಷದಿಂದ ಎಲ್ಲ ಹಾಕಿದ್ವಿ, ಇವತ್ತು ಬಂದ್ಬಿಟ್ಟು ಕ್ಲೀನ್ ಮಾಡಿ ಇದು ಕಸಾಕ್ ಬರ್ತಂದ್ರೆ. ಏನಮ್ಮ ತಾಯಿರ, ಏನಾಯ್ತು ಮತ್ತೆ?
ಯಾರು ಇವರು? ನೋಡಿ ಸ್ವಾಮಿ, ನಾವು ಬೆಳಗ್ಗೆಯಿಂದ ಕ್ಲೀನ್ ಮಾಡ್ತಿದೀವಿ, ಇವ್ಳು ಬಂದ್ಬಿಟ್ಟು ಇವಾಗ ಕಸ ಕೊಡ್ತಿದ್ದಾಳೆ. ಇವು ಯಾವ ಊರಿನವ್ರು? ನಿಮ್ಮ ಮನೆ ಪಕ್ಕದ ಮನೆ ತಾನೇ ಇವರು? ಏನಮ್ಮ ಬಾ ತಾಯಿ, ನೋಡಲ್ಲಿ ನೋಡಲ್ಲಿ, ಇಡೀ ದೇಶ ನಿನ್ನ ಮಾಡೋ ಕೆಲಸನ ನೋಡ್ತಾ ಇದೆ, ಇವ್ರು ಮಾಡೋ ಕೆಲಸನೂ ನೋಡ್ತಾ ಇದೆ. ನೋಡಿ ಇಲ್ಲೆಲ್ಲ ಎಷ್ಟು ಚೆನ್ನಾಗಿದೆ, ಕುಳಿತು ಊಟ ಮಾಡ್ಬೋದು, ಅಷ್ಟು ಚೆನ್ನಾಗಿ ಕಸ ಗುಡಿಸಿದ್ದಾರೆ, ಸ್ವಚ್ಛ ಮಾಡಿದ್ದಾರೆ. ಇಲ್ಲಿ ಕಸ ತಂದು ಹಾಕಿದೆಯಲ್ಲ ತಾಯಿ, ತಪ್ಪಲ್ವಾ? ಇವತ್ತು ಏನು ಗೊತ್ತಾ, ಗಾಂಧಿ ಜಯಂತಿ. ಸ್ವಚ್ಛತೆ ಇವತ್ತಷ್ಟೇ ಅಲ್ಲ, ನಿತ್ಯ ಸ್ವಚ್ಛತೆ ಇರಬೇಕು. ನೋಡಿ ಇವ್ರಿಗೆಲ್ಲ, ಇವರು ನಿಮ್ಮ ಅಕ್ಕ ತಂಗಿಯರ ಜೊತೆ ನೀವು ಚೆನ್ನಾಗಿರ್ಬೇಕು ಅಂದರೆ ನಿಮ್ಮ ಮನೆ ಮುಂದೆ ರೋಡು ಎಲ್ಲ ಸ್ವಚ್ಛವಾಗಿರ್ಬೇಕು. ನೀವು ಮಾಡಿ ತಪ್ಪಲ್ವಾ? ಕ್ಷಮೆ ಕೇಳು, ನಾಡಿನ ಜನತೆ ಕ್ಷಮೆ ಕೇಳು, ಎಲ್ಲರಿಗೂ ತಪ್ಪಾಯ್ತು, ಇವ್ರಿಗೆ ಕೇಳು. ತಪ್ಪಾಯ್ತು. ಹಾಂ, ಎತ್ಕೋ ಕಸನ, ಕಸ ಎತ್ಕೋ, ಇನ್ಮೇಲೆ ಹಾಕ್ಬೇಡ, ಎತ್ಕೋ ಕಸನ. ಇಲ್ಲೇ ಕಸ ಬಡಿಕೊಂಡು ಎಲ್ಲ ಸ್ವಲ್ಪ ಡಾಕ್ಟರ್ ನಾನು ಮಾಡ್ತೀನಿ, ಕಾಲ್ ಮಾಡ್ತೀನಿ. ಸೈಡಲ್ಲಿ ಬನ್ನಿ, ಸೈಡಲ್ಲಿ. रघुपति राघव राजा राम, पतित पावन सीताराम। रघुपति राघव राजा राम, पतित पावन सीताराम। ईश्वर अल्लाह तेरे नाम, सबको सन्मति दे भगवान। ईश्वर अल्लाह तेरे नाम, सबको सन्मति दे भगवान। रघुपति राघव राजा राम, पतित पावन सीताराम। रघुपति राघव राजा राम, पतित पावन सीताराम। बोलो ಭಾರತ್ ಮಾತಾ ಕಿ जय। ಗಾಂಧೀಜಿ ಅವರಿಗೆ जय। ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಿಗೆ ಜೈ ಜವಾನ್ जय किसान।